ಸಮೃದ್ಧಿ ಯೋಜನೆಯ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ ಈಗಾಗಲೇ ತುಂಬಾ ಜನಕ್ಕೆ 90% ಮೆಂಬರ್ಸಿಗೆ ಕ್ರೆಡಿಟ್ ಆಗಿದೆ. ಆದ್ರೆ ಇನ್ನೂ ಸ್ವಲ್ಪ ಜನಕ್ಕೆ ಹಣ ಜಮಾ ಆಗಿಲ್ಲ. ಹಾಗೆ ಇದರ ಜೊತೆಯಲ್ಲಿ ಈಗ ಮೇ ತಿಂಗಳ ಹಣನೂ ಸಹ ಇನ್ನು ಯಾರಿಗೂ ಜಮಾ ಆಗಿಲ್ಲ. ಹಾಗಾದ್ರೆ ಮೇ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ, ಹಾಗೆ ಇದುವರೆಗೂ ಇನ್ನು ಯಾರಿಗೆಲ್ಲ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಬಂದಿಲ್ವೋ ಅಂತವರಿಗೆ ಯಾವಾಗ ಹಣ ಜಮಾ ಆಗುತ್ತೆ, ನೆಕ್ಸ್ಟ್ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಇದುವರೆಗೂ ಸಹ ಇನ್ನು ಒಂದು ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರೋ ಅಂತವರಿಗೂ ಸಹ ಹಣ ಬರುತ್ತಾ ಅಥವಾ ಬರೋದಿಲ್ವಾ, ಯಾವಾಗ ಹಣ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗೆ ತುಂಬಾ ಜನ ನಾವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರ್ಲಿಲ್ಲ, ಅಮೌಂಟ್ ಬರುತ್ತಾ ಅಥವಾ ಬರೋದಿಲ್ವಾ, ಇದಕ್ಕೆ ಸೊಲ್ಯೂಷನ್ ಏನು ಅಂತಾನು ಕೇಳ್ತಾ ಇದ್ದೀರಾ. ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿರ್ತೀರೋ ಅಂತವರಿಗೆ ನಿಮಗೆ ತಪ್ಪದೆ ಹಣ ಬರುತ್ತೆ. ಹಾಗೆ ತುಂಬಾ ಜನರ ಪ್ರಾಬ್ಲಮ್ ಬಂದು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸಹ ಸ್ಟೇಟಸ್ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ. ನಿಮ್ಗೆ ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಸ್ಟೇಟಸ್ ಈಗ ತುಂಬಾ ದಿನಗಳಿಂದ ಸ್ಟೇಟಸ್ ಇನ್ನು ಅಪ್ಡೇಟ್ ಆಗ್ತಾ ಇಲ್ಲ. ಹಣ ಬಂದಿದ್ರು ಸಹ ಇನ್ನು DBT ಪೋಸ್ಟೆಡ್ ಪೆಂಡಿಂಗ್ ಅಂತಾನೆ ತೋರಿಸ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ಸ್ಟೇಟಸ್ ಬಗ್ಗೆ ಈಗ ನೀವೇನು ವರಿ ಆಗಬೇಡಿ. ನಿಮ್ಗೆ ಈ ಮಂತ್ ಒಳಗಡೆನೆ ಅಮೌಂಟ್ ಬರುತ್ತೆ. ಈ ಮಂತ್ ವರೆಗೂ ಸಹ ವೇಟ್ ಮಾಡಿ. ನಿಮ್ಗೆ ಆಗ್ಲೂ ಸಹ ಅಮೌಂಟ್ ಬಂದಿಲ್ಲ ಅಂತ ಅಂದ್ರೆ ಹೆಲ್ಪ್ ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂತಹ DDP ಆಫೀಸ್ಗೆ ವಿಸಿಟ್ ಮಾಡಿ. ನೆಕ್ಸ್ಟ್ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಮಾರ್ಚ್ ಮಂತ್ ಅಲ್ಲಿ ಇನ್ನು 180 ಡೇಸ್ ಕಂಪ್ಲೀಟ್ ಆಗಿದೆ ಅಥವಾ DDP ಅಪ್ರೂವ್ಡ್ ಆಗಿದೆ, ಮಾರ್ಚ್ ಇಂದ ಈ ಮೇ ಮಂತ್ ಒಳಗಡೆ ನಿಮ್ಗೆ